ಶ್ಯಾಮ ಅಯ್ಯೋ ಶ್ಯಾಮ ಏನಾಯ್ತ್ರಿ? ಭಯ ಆಗ್ತಿದೆ. ನನ್ನ ಕೈ ಹಿಡ್ಕೊಳ್ಳಿ. ಕತ್ಲು. ನಿಮ್ಗೇನು ಆಗಲ್ಲ, ಭಯ ಪಡ್ಬೇಡಿ. ಬನ್ರಿ, ಹೆದರ್ಬೇಡಿ. ಯಾಕ್ರಿ ಹಾಗೆ ನಿಂತ್ಬಿಟ್ರಿ? ನನಗೊಂದು ಡೌಟು ಶ್ಯಾಮ. ಏನ್ ಡೌಟ್ ರೀ? ನಾವು ಕ್ಯಾಂಪ್ ಫೈರ್ ಹಾಕೋದಕ್ಕೆ ನಮ್ಮ ಹತ್ರ ಲೈಟರ್ ಆಗಲಿ ಬೆಂಕಿ ಪಟ್ಟಣ ಆಗಲಿ ಇಲ್ವಲ್ಲ, ಮತ್ತೆ ಹೇಗೆ? ಲೈಟರ್ ಬೆಂಕಿ ಪಟ್ಟಣ ಇಲ್ಲದೆ ಇದ್ರೂ ಪರವಾಗಿಲ್ಲ ಬಿಡಿ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಕಾಡಲ್ಲಿ ಸಂಜೆ ಆಗ್ತಿದ್ದ ಹಾಗೆ ಚಳಿ ಆಗತ್ತೆ. ಮೇಕೆನ ಹಸುನ ಮೇಯ್ಸೋಕ್ ಬರೋರು ಅಲ್ಲಿ ಇಲ್ಲಿ ಎಲ್ಲಾದ್ರೂ ಬೆಂಕಿ ಹಾಕಿರ್ತಾರೆ. ಆ ಬೆಂಕಿ ಆರಿದ್ರೂ ಕೂಡ ಒಳಗಡೆ ಕಿಡಿ ಹಾಗೇ ಇರುತ್ತೆ. ಆ ಕಿಡಿನ ಹೊತ್ಸಿ ನಾವು ಬೆಂಕಿ ಮಾಡ್ಬೋದು, ಸರಿನಾ? ಒಂದು ನಿಮಿಷ ಇರಿ. ಬನ್ನಿ, ನನ್ನ ಕೈ ಹಿಡ್ಕೊಳ್ಳಿ. ನನ್ನ ಕೈ ಹಿಡ್ಕೊಂಡೇ ನಡೀರಿ. ಲೈಟ್ ಎಲ್ಲೆಲ್ಲಿರತ್ತೋ ಅಲ್ಲಿ ಮಾತ್ರ ನೋಡಿ. ಅಲ್ಲಿ ಇಲ್ಲಿ ತಲೆ ಎತ್ತಿ ಕತ್ಲನ್ನು ನೋಡಬೇಡಿ, ಸರಿನಾ? ಸರಿ ಶ್ಯಾಮ. ಶ್ಯಾಮ, ಯಾವುದೋ ಕ್ರೂರ ಪ್ರಾಣಿದು ಶಬ್ದ ಕೇಳಿಸ್ತಿದೆ. ಅದು ಡೀಪ್ ಫಾರೆಸ್ಟ್ ಅಲ್ಲಿ ಇರೋದು, ಇಲ್ಲಿರಲ್ಲ. ಹೇಗೂ ನಮ್ಮ ಮುಂದೆ ಬೆಂಕಿ ಇದೆಯಲ್ಲ, ಬೆಂಕಿ ಇರೋ ಹತ್ರ ಪ್ರಾಣಿಗಳು ಬರಲ್ಲ. ಶ್ಯಾಮ, ಇವಾಗ ಚಳಿ ಕಮ್ಮಿ ಆಯ್ತಲ್ವಾ? ಕಡಿಮೆ ಆಯ್ತ್ರಿ, ನಿಮ್ಮಿಂದನೇ ನನ್ನ ಚಳಿ ಕಡಿಮೆ ಆಯ್ತು. ನನ್ನಿಂದಾನ? ಹೌದು, ನಿಮ್ಮಿಂದಾನೆ. ಹೀಗ್ ಬರೋದಿಕ್ಕೆ, ಬಂದು ಬೆಂಕಿ ಕಾಯಿಸೋಕೆ ನೀವ್ ಒಪ್ಕೊಂಡಿರೋದಿಕ್ಕೆ ತಾನೆ ನನಗ್ ಚಳಿ ಕಡಿಮೆ ಆಗಿದ್ದು. ಇಲ್ದಿದ್ರೆ ಕಡಿಮೆ ಆಗ್ತಿರ್ಲಿಲ್ಲ. ಏನ್ ಶ್ಯಾಮ ಹೀಗೆ ಹೇಳ್ತೀಯ? ನಿನಗೋಸ್ಕರ ಇಷ್ಟು ಕೂಡ ಮಾಡಲ್ವಾ ನಾನು? ಇಷ್ಟು ಮಾತ್ರ ಅಲ್ಲ ರೀ, ನನ್ಗೋಸ್ಕರ ನೀವಿನ್ನೂ ಏನ್ ಬೇಕಾದ್ರೂ ಮಾಡ್ತೀರಾ. ನಿನ್ ಗಂಡಂಗೆ ಕತ್ಲಿನ ಭಯ ಮರ್ತು ಹೋಗೋ ಹಾಗೆ ದೊಡ್ಡ ಭಯಂಕರವಾದ ಘಟನೆ ಏನಾದರೂ ನಡಿಬೇಕು. ಆ ಘಟನೆಯಿಂದ ತನ್ನವರಿಗೆ ಏನಾದರೂ ಆಗುತ್ತೆ ಅನ್ನೋ ಭಯ ಆಗಬೇಕು. ಆ ಭಯದ ಮುಂದೆ ಈ ಕತ್ಲಿನ ಭಯ ಚಿಕ್ಕದು ಅನ್ಸುತ್ತೆ. ಹಾಗೇನಾದ್ರೂ ನಡೆದ್ರೆ ಅವರಿಗಿರೋ ಕತ್ಲಿನ ಭಯ ಹೋಗುತ್ತೆ. ಆ ಡಾಕ್ಟ್ರು ಹೇಳಿರೋ ತರ ನೀವು ಕತ್ಲಿನ ಭಯ ಮರೆಯೋ ಹಾಗೆ, ಒಂದು ದೊಡ್ಡ ಭಯಂಕರ ಘಟನೆ ನಡೆಯೋ ಹಾಗೆ ಈಗ ಮಾಡ್ತೀನ್ರಿ. ನಾನು ಕತ್ಲಲ್ಲಿ ಹೋಗಿ ನನ್ಗೇನೋ ಅಪಾಯ ಆಗಿದ್ದ ಹಾಗೆ ನಾನು ಜೋರಾಗಿ ಕಿರ್ಚ್ತೀನಿ. ನನ್ಗೇನಾಯ್ತು ಅಂತ ಭಯಪಟ್ಟು ನೀವು ಕತ್ಲಿನ ಭಯನ ಮರೆತು ನನ್ನ ಕಾಪಾಡೋಕ್ಕೆ ಕತ್ಲಲ್ಲೇ ಬರ್ತೀರಾ. ಆಗ ನೀವು ಕತ್ಲಿನ ಭಯದಿಂದ ಹೊರಗಡೆ ಬರ್ತೀರಾ. ಶ್ಯಾಮ, ತುಂಬಾ ಲೇಟ್ ಆಗಿದೆ, ನಡಿ ನಾವು ಕಾರಲ್ಲಿ ಕೂರೋಣ. ಒಂದು ನಿಮಿಷ ರೀ, ಈಗಲೇ ಬರ್ತೀನಿ. ಎಲ್ಲಿಗೆ? ಈಗಲೇ ಬರ್ತೀನಿ ಅಂತ ಅನ್ನಲ್ಲ. ಅದೇ ಶ್ಯಾಮ, ಎಲ್ಲಿಗೆ ಅಂತ ಕೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ರಿ, ಈಗಲೇ ಬರ್ತೀನಿ. ಅರ್ಥ ಆಯ್ತು. ಶ್ಯಾಮ, ನಿನ್ನ ಫೋನಲ್ಲಿ ಲೈಟ್ ಹಾಕೊಂಡು ಹೋಗು. ಆ ಭಯದ ಮುಂದೆ ಈ ಕತ್ಲಿನ ಭಯ ಚಿಕ್ಕದು ಅನ್ಸುತ್ತೆ.
ಅರುಣ್, ಬನ್ನಿ ಡ್ಯಾಡಿ. ಅಖಿಲ್ ಅವ್ರ ಜೊತೆ ನೀನು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅರುಣ್. ನಾನು ಯಾಕೆ ಡ್ಯಾಡಿ? ಅವರಿಬ್ರು ಐಶ್ವರ್ಯನ ಕನ್ವಿನ್ಸ್ ಮಾಡ್ತಾರೋ ಇಲ್ವೋ ಅಂತ ಡೌಟು. ಐಶ್ವರ್ಯ ವಾಪಸ್ ಬರ್ತಾಳಾ ಇಲ್ವಾ ಅಂತ ನಿಮ್ಮಮ್ಮ ತುಂಬಾ ಭಯ ಪಡ್ತಿದ್ದಾಳ ಕಣೋ. ಅದಕ್ಕೆ ಭಯ ಯಾಕೆ ಪಡ್ಬೇಕು ಡ್ಯಾಡಿ? ಬಂದರೆ ಒಳ್ಳೇದು, ಬರದೇ ಇದ್ರೆ ಇನ್ನೂ ಒಳ್ಳೇದು. ಏನ ಮಾತುಗಳು? ನನ್ನ ಬೇಡ ಅಂತ ಹೋಗಿರೋ ವ್ಯಕ್ತಿ ಬಗ್ಗೆ ಇನ್ನು ಹೇಗೆ ಮಾತಾಡಲಿ ಡ್ಯಾಡಿ? ಆ ಕಡೆಯವ್ರು ಬೇಕು ಅಂದ್ಕೊಂಡ್ರೆ ಈ ಕಡೆಯವರು ಬೇಕು ಅಂದ್ಕೋತಾರೆ. ಐಶ್ವರ್ಯ ಬೇಡ ಅಂದರೆ ನಾನು ಕೂಡ ಬೇಡ ಅಂತೀನಿ. ತಪ್ಪು ಕಣೋ, ಹಾಗೆಲ್ಲ ಮಾತಾಡಬಾರ್ದು. ಎಷ್ಟೇ ಆದ್ರೂ ಅವಳು ನಿನ್ನ ಹೆಂಡತಿ ಅಲ್ವಾ? ಗಂಡ ಅಂತ ಅವಳು ನನ್ನ ಮೇಲೆ ಗೌರವ ಇಲ್ದಿದ್ಮೇಲೆ ಅವಳು ಹೆಂಡತಿ ಹೇಗಾಗ್ತಾಳೆ ಡ್ಯಾಡಿ? ಗಂಡನ ಮೇಲೆ ನಂಬಿಕೆನೇ ಇಲ್ದಿರೋಳು ಹೆಂಡತಿ ಹೇಗಾಗ್ತಾಳೆ ಡ್ಯಾಡಿ? ಆ ಗೌರವ ಇದ್ರೂ ಇಲ್ಲದೆ ಹೋದ್ರು ಅವಳು ಕುತ್ತಿಗೆಗೆ ನೀನು ತಾಳಿ ಕಟ್ಟಿದ ಕ್ಷಣದಿಂದಾನೇ ಅವಳು ನಿನ್ನ ಹೆಂಡತಿ ಕಣೋ. ನೀವು ಕೂಡ ನಿಮ್ಮ ಸೊಸೆನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಸಪೋರ್ಟ್ ಮಾಡ್ತಿರೋದು ನನ್ನ ಮಗನೂ ಅಲ್ಲ, ನನ್ನ ಸೊಸೆನೂ ಅಲ್ಲ, ನಮ್ಮ ವಿವಾಹ ವ್ಯವಸ್ಥೆನ. ನೋಡೋರುಣ್, ಯಾವುದೇ ರೀತಿ ಸಂಬಂಧ ಇಲ್ದಿರೋ ಇಬ್ಬರು ವ್ಯಕ್ತಿಗಳನ್ನ ಜೀವನ ಪೂರ್ತಿ ಜೊತೆಲಿರೋ ತರ ಗಂಟಾಗ್ಬಿಡುತ್ತೆ ಈ ವಿವಾಹ ಸಂಬಂಧ. ಆ ಬ್ರಹ್ಮದೇವರು ಒಂದು ಜೋಡಿಗೆ ಬ್ರಹ್ಮಗಂಟು ಹಾಕದ ಅಂದ್ರೆ ಆ ಗಂಟನ್ನ ಕೀಳೋಕೆ ಯಾವ ದೇವ್ರಿಗೂ ಶಕ್ತಿ ಇಲ್ಲಪ್ಪ. ದೇವ್ರಿಗೆ ಇಲ್ದೇ ಇರೋ ಶಕ್ತಿ ಆಫ್ಟರ್ ಆಲ್ ಮನುಷ್ಯರು ನಮ್ಗೆ ಹೇಗಿರುತ್ತಪ್ಪ? ಅದು ಅಲ್ಲದೆ ಈ ನಡುವೆ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದ್ರು, ಜಗಳ ಆಡಿದ್ರು, ಕೋರ್ಟ್ಗೆ ಹೋಗಿ ವಿಚ್ಛೇದನ ತಗೊಂತಾ ಇದ್ದಾರೆ. ದೂರ ಆಗ್ತೀವಿ ಅನ್ಕೊಂಡಿದ್ದಾರೆ. ವಿಚ್ಛೇದನ ತಗೊಂಡು ಗಂಡನ್ಗೆ ಅಷ್ಟು ವರ್ಷ ಸಂಸಾರ ಮಾಡಿದ ಹೆಂಡತಿ ಜ್ಞಾಪಕಕ್ಕೆ ಬರ್ದೇ ಇರ್ತಾಳ? ಹಾಗೇನೆ ಆ ಹೆಂಡತಿಗೂ ಗಂಡ ಜ್ಞಾಪಕ ಬರ್ದೇ ಇರ್ತಾನ? ಹಾಗೆ ಬೇರೆ ಆಗ್ಬೇಕು ಅನ್ಕೊಂಡ ಗಂಡ ಹೆಂಡತಿನೂ ಬೇರೆ ಆಗಿರೋ ಗಂಡ ಹೆಂಡತಿನೂ ಜ್ಞಾಪಿಸೋದೆ ಕಾಣೋ ವಿವಾಹ ಬಂದ. ಅದಕ್ಕೆ ಕಾಣೋ ಗಂಡ ಹೆಂಡತಿ ನಡುವೆ ಏನಾದ್ರೂ ಮನಸ್ತಾಪ ಬಂದ್ರೆ ಆ ಮನಸ್ತಾಪನ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ಇಬ್ರು ಯೋಚನೆ ಮಾಡ್ಬೇಕೇ ಹೊರತು ಹೇಗೆ ದೂರ ಆಗ್ಬೇಕು ಅಂತ ಅವರಿಬ್ರು ಯೋಚನೆ ಮಾಡಬಾರ್ದು. ನಾನು ಹೇಳಿದ್ ನಿನ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗದೆ ಇದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಅರ್ಥ ಆದ್ರೆ ಯಾಕೆ ಹೇಳದ್ನೋ ಯೋಚನೆ ಮಾಡು. ನನಗೆ ಏನೋ ಆಯ್ತು ಅನ್ನೋ ಹಾಗೆ ಜೋರಾಗಿ ಕೂಗ್ತೀನಿ. ತಕ್ಷಣ ನನ್ನ ಕಾಪಾಡಕ್ಕೆ ಓಡೋಡ್ ಬರ್ತಾರೆ. ಶ್ಯಾಮಾ, ಬೇಗ ಬನ್ನಿ. ಶ್ಯಾಮಾ, ಬೇಗ ಬನ್ನಿ. ಶ್ಯಾಮಾ, ನಾನು ಬೀಳ್ತಾ ಇದ್ದೀನಿ, ನನ್ನ ಕಾಪಾಡಿ. ಅಯ್ಯೋ ಬೇಗ ಶ್ಯಾಮಾ, ನಾನಿಲ್ಲಿ ಬಿದ್ದೋಗ್ತಾ ಇದ್ದೀನಿ, ಬೇಗ ಶ್ಯಾಮಾ, ಕಾಪಾಡ್ರಿ. ಶ್ಯಾಮಾ, ಅಯ್ಯೋ ಶ್ಯಾಮಾ, ನನಗೆ ಭಯ ಆಗ್ತದೆ. ಶ್ಯಾಮಾ, 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 ಇಲ್ಲ
ಶ್ಯಾಮ ಇರು, ನಾನು ಬರ್ತಾ ಇದ್ದೀನಿ, ಇರು, ಗಟ್ಟಿಯಾಗಿ ಹಿಡ್ಕೋ. ಬೇಗ ಬರ್ತಾ ಇದ್ದೀನಿ ಶ್ಯಾಮ, ಗಟ್ಟಿಯಾಗಿ ಹಿಡ್ಕೋ. ನಂಗೆ ಭಯ ಆಗ್ತದೆ. ರೀ, ಕೈ ಜಾಸ್ತಿ. ಶ್ಯಾಮ ಹೆದರ್ಕೋಬೇಡ, ಬರ್ತಾ ಇದ್ದೀನಿ ನೋಡು. ಬೇಗ ಕಾಪಾಡ್ರಿ, ಕೈ ಜಾರ್ತಿದೆ, ಬೇಗ ನಾನು ಬಿದ್ದೋಗ್ತಾ ಇದ್ದೀನಿ, ಬೇಗ ಬನ್ನಿ. ರೀ, ಬನ್ರಿ ಬೇಗ, ನಾನು ಬಿದ್ದೋಗ್ತಾ ಇದ್ದೀನಿ. ರೀ, ಬೇಗ ಬನ್ರಿ. ಬರ್ತಿದ್ದೀನಿ ಶ್ಯಾಮ, ಕೈ ಕೊಡು. ಶ್ಯಾಮ ಕೊಡು. ಶ್ಯಾಮ ಕೊಡು. ಆರಾಮಾಗಿರು ಶ್ಯಾಮ, ನಿನಗೇನು ಆಗಿಲ್ಲ ತಾನೆ? ನಡಿ. ಬಾ ಶ್ಯಾಮ, ಒಂದು ನಿಮಿಷ ಇಲ್ಲೇ ಇರು. ತಗೋ, ನೀರು ಕುಡಿ, ಕುಡಿ ಕುಡಿ. ಇವಾಗ ಭಯ ಕಮ್ಮಿ ಆಯ್ತಾ ಶ್ಯಾಮ? ನನ್ನ ಭಯ ಕಡಿಮೆ ಆಯ್ತು, ನಿಮ್ ಭಯನೂ ಹೋಯ್ತು. ನನ್ನ ಭಯನಾ? ನನ್ನ ಭಯ ಹೋಯ್ತು ಅಂದ್ರೆ? ಅದೇ ರೀ, ನಿಮ್ ಕತ್ಲಿನ ಭಯ. ಈಗ ನಿಮ್ಗೆ ಕತ್ಲಿನ ಭಯ ಹೋಗಿರೋದಿಕ್ಕೆ ಕತ್ಲಲ್ಲೇ ಬಂದು ನನ್ನ ಕಾಪಾಡಿ ಈ ಕತ್ಲಲ್ಲಿ ಇಲ್ಲಿವರೆಗೂ ನನ್ನ ಕರ್ಕೊಂಡ್ ಬಂದ್ರಿ. ಈಗ ನಾನೇ ನೆನ್ಪು ಮಾಡೋವರೆಗೂ ನಿಮ್ಗೆ ಕತ್ಲಿನ ಭಯ ಇದೆ ಅನ್ನೋ ವಿಷಯನೇ ನಿಮ್ಗೆ ನೆನ್ಪಿರ್ಲಿಲ್ಲ. ನಿಜಾನೇ ಶ್ಯಾಮ, ನಿಜಾನೇ. ಆ ಕತ್ಲಿನ ಭಯದ ವಿಷಯನೇ ನಾನು ಪೂರ್ತಿಯಾಗಿ ಮರ್ತ್ಬಿಟ್ಟಿದ್ದೆ. ಆ ಭಯಕ್ಕಿಂತ ಹೆಚ್ಚಿನ ಭಯ ಆದ್ರೆ ಆ ಕತ್ಲಿನ ಭಯ ನೀವು ಮರಿತೀರಾ ಅಂತ ನನ್ಗೆ ಡಾಕ್ಟರ್ ಹೇಳಿದ್ರು. ಅಂತ ಭಯ ನಿಮ್ಗಾಗ್ಬೇಕು ಅಂತಾನೆ ಬೇಕು ಅಂತ ನಿಮ್ಮನ್ನ ಈ ಕಾಡ್ ದಾರಿಯಲ್ಲಿ ಕರ್ಕೊಂಡ್ ಬಂದೆ. ನನ್ಗೆ ಅಪಾಯ ಆಗಿದೆ ಅಂತ ನಿಮ್ಮನ್ನ ನಂಬ್ಸೋಕಂತಾನೆ ಬೇಕು ಅಂತ ಬೆಂಕಿ ಮುಂದೆ ಇರೋದ್ ಬಿಟ್ಟು ಸೈಡ್ಗೆ ಹೋಗಿದ್ದು. ನಾನ್ ಕೂಗಿದ್ ಕೇಳಿ ನಿಮ್ ಕತ್ಲಿನ ಭಯ ಮರ್ತು ನನ್ನ ಕಾಪಾಡಕ್ ಬಂದ್ರಿ. ಎಲ್ರು ಇದ್ದೀರಾ? ಕೈ ಜಾರ್ತಿದೆ, ಬೇಗ ನಾನು ಬಿದ್ದೋಗ್ತಾ ಇದ್ದೀನಿ.
ಏನ್ ಶ್ಯಾಮ ಇದು? ನನ್ನ ಫೋಬಿಯಾ ಮರೆಸೋದಕ್ಕೆ ಅಂತ ನೀನ್ ಇಷ್ಟೊಂದು ರಿಸ್ಕ್ ತಗೊಂಡ್ಯಾ? ಒಂದು ವೇಳೆ ನೀನ್ ಕೂಗದ್ ಕೇಳಿಸಿದ್ರು ಕತ್ಲಿನ ಭಯದಿಂದ ನಾನು ಬರ್ದೇ ಹೋಗಿದ್ದಿದ್ರೆ, ಆ ಹಾವು ನಿನ್ನ ಕಚ್ಚಿದಿದ್ರೆ ಎಂಥ ಅಪಾಯ ಆಗ್ತಿತ್ತು ಶ್ಯಾಮ, ಎಂಥ ಅಪಾಯ ಆಗ್ತಿತ್ತು. ನೀವ್ ಬರ್ತೀರಾ ಅಂತ, ನನ್ನ ಕಾಪಾಡ್ತೀರಾ ಅಂತ ನನ್ಗೆ ನಂಬಿಕೆ ಇತ್ತು ರೀ. ಒಂದ್ ವೇಳೆ ನಾನು ಬರೋದು ತಡ ಆಗಿದ್ರೆ? ಕೃಷ್ಣ ಇದಾನಲ್ಲ, ಭಯ ಯಾಕೆ? ಕೃಷ್ಣ ನೀವ್ ಸಮಯಕ್ಕೆ ಬರೋ ಹಾಗೆ ಮಾಡ್ತಾನೆ, ನನ್ನ ಕಾಪಾಡೋ ಹಾಗೆ ಮಾಡ್ತಾನೆ. ಏನಾಯ್ತ್ರಿ? ಯಾಕೆ ಇಲ್ಲಿ ನಿಲ್ಸಿದ್ರಿ? ಒಂದ್ ನಿಮಿಷ ಇರು, ಈಗಲೇ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಏನ್ರಿ ಇದು? ಯಾಕಿದೆಲ್ಲ? ಕೃತಜ್ಞತೆ ಶ್ಯಾಮ. ನೀನ್ ನನಗೆ ಮಾಡಿರೋ ಸಹಾಯಕ್ಕೆ ಹೇಗೆ ಕೃತಜ್ಞತೆ ಹೇಳೋದು ಅಂತ ಯೋಚನೆ ಮಾಡಿದೆ. ಇದಕ್ಕಿಂತ ನನಗೆ ಬೇರೆ ದಾರಿನೇ ಕಾಣಿಸ್ಲಿಲ್ಲ. ದೇವತೆಗಳು ವರ ಕೊಡ್ತಾರೆ, ಡಾಕ್ಟರ್ಸು ಔಷಧಿ ಕೊಡ್ತಾರೆ. ಯಾವ ದೇವರು ಕೊಡ್ದಿರೋ ವರ, ಯಾವ ಡಾಕ್ಟ್ರು ಕೊಡ್ದಿರೋ ಔಷಧಿನ ನೀ ನನಗೆ ಕೊಟ್ಟೆ. ಚಿಕ್ಕಂದಿನಿಂದ ನನಗೆ ತೊಂದರೆ ಕೊಡ್ತಿದ್ದ ನನ್ನ ಫೋಬಿಯಾನ ನನ್ನಿಂದ ದೂರ ಮಾಡಿದೆ. ಕತ್ಲಿನ ಭಯದಿಂದ ನನ್ನ ಹೊರಗಡೆ ಕರೆದು ಧೈರ್ಯ ಅನ್ನೋ ಬೆಳಕಿಗೆ ಕರ್ಕೊಂಬಂದೆ. ಏನೇ ಕೊಟ್ಟರೂ ನಿನ್ನ ಋಣ ತೀರ್ಸಕ್ಕಾಗಲ್ಲ.